ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೊಲೋಸ್ಪಾ ರಿಟಾರ್ಡ್ ಕ್ಯಾಪ್ಸೂಲ್ ಬಗ್ಗೆ. ಕೊಲೋಸ್ಪಾ ರಿಟಾರ್ಡ್ ಕ್ಯಾಪ್ಸೂಲ್ ಅಂದ್ರೆ ಏನು ಸಮಸ್ಯೆ ಇದ್ರೆ ಡಾಕ್ಟರ್ ನಿಮಗೆ ಇದನ್ನ ಕ್ಯಾಪ್ಸೂಲ್ ಬರೆದು ಕೊಡ್ತಾರೆ, ಮೇನ್ ಕಂಟೆಂಟ್ ಏನು, ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ ಏನಾಗುತ್ತೆ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಕೊಲೋಸ್ಪಾ ರಿಟಾರ್ಡ್ ಕ್ಯಾಪ್ಸೂಲ್ ನೋಡ್ರಿ, ಇದು ಒಂದು ಎಲೋಪತಿಕ್ ಮೆಡಿಸಿನ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಡಾಕ್ಟರ್ ಇದನ್ನ ಬರ್ದು ಕೊಡ್ತಾರೆ. ಅದಕ್ಕೆ IBS ಅಂತಾನೆ ಕರೀತಾರ. ಈ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ನಾಗ ನೋಡ್ರಿ ನಿಮ್ಗೆ ಏನೇನು ಲಕ್ಷಣ ಇರ್ತಾವ ಅಂದ್ರ ಹೊಟ್ಟಿ ಬಹಳ ವಿಪರೀತ ನೋವಾಗೋದು, ಹೊಟ್ಟಿ ಹಿಂಡದಂಗೆ ಆಗೋದು, ಮತ್ತು ಹೊಟ್ಟೆಯಾಗ ಬಹಳ ಜಾಸ್ತಿ ತ್ರಾಸ ಆಗೋದು, ಹೊಟ್ಟಿ ಗ್ಯಾಸ್ ಆಗೋದು, ಹೊಟ್ಟಿ ನಿಭಾರ ಆಗೋದು, ಮತ್ತು ನಿಮ್ಮ ಬೋವೆಲ್ ಹ್ಯಾಬಿಟ್ಸ್ ಚೇಂಜ್ ಆಗ್ತಾವ್ರಿ. ಕೆಲವೊಂದ್ಸತಿ ನಿಮ್ಗೆ ಮಲಬದ್ಧತೆ ಸಮಸ್ಯೆ ಆಗ್ತೈತಿ. 1 ದಿನ 2 ದಿನ 3 ದಿನ 4 ದಿನ ಸಂಡಾಸ್ ಬರಾರ್ದಂಗೆ ಆಗ್ತೈತಿ. ಇಲ್ಲ ನೀವು ದಿನಕ್ಕೊಂದು 10-15 ಸರಿ ಹೊಂಟಿರಿ ಅಂತ ಆ ನಮೂನಿ ಕೂಡ ಆಗ್ತೈತಿ. ನಿಮ್ಗೆ ಆ ಸಂಡಾಸ್ ನೀರು ಹೋಗಂಗಿಲ್ಲ. ಏನ್ ತಿಂತೀರಿ ಆಗ ಒಂದು 10-15 ನಿಮಿಷ ನಿಮ್ಗೆ ಹೊರಗೆ ಹೋಗ್ಬೇಕು ಅನಿಸ್ತೈತಿ. ಆದ್ರೆ ಹೊಟ್ಟೆ ಏನು ತಡೆಯಕ ಕೊಡಂಗಿಲ್ರಿ. ಆ ನಮೂನಿ ನಿಮ್ಮ ಹೊಟ್ಟೆ ಎಲ್ಲ ಕರುಳೆಲ್ಲ ತ್ರಾಸ ಮಾಡಿಬಿಡ್ತೈತ್ರಿ. ಇವೆಲ್ಲ ಸಮಸ್ಯೆ ಗುಣಪಡಿಸಿದಾಗ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಈಗ ಇದ್ರ ಮೇನ್ ಕಂಟೆಂಟ್ ಬಗ್ಗೆ ಮಾತಾಡೋಣ. ಸೊ ನೋಡ್ರಿ, ಕೊಲೋಸ್ಪಾ ರಿಟಾರ್ಡ್ ಕ್ಯಾಪ್ಸೂಲ್ ಏನಿದೆ ಪ್ರತಿಯೊಂದು ಅದ್ರೊಳಗಡೆ ಮೇನ್ ಕಂಟೆಂಟ್ ಏನಪ್ಪಾ ಅಂದ್ರೆ ಮೆಬಿವಿರಿನ್ 200 mg ಇರ್ತೈತ್ರಿ. ಮತ್ತೆ ಮೆಬಿವಿರಿನ್ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ ಆಂಟಿ ಸ್ಪ್ಯಾಸ್ಮೋಡಿಕ್ ರೀ. ಸೊ ಇದು ಕೆಲಸ ಹೆಂಗ್ ಮಾಡುತ್ತೆ? ಸೊ ನೋಡ್ರಿ, ನಿಮ್ ಕರಳ ಒಳಗಡೆ ಮಸಲ್ಸ್ ಏನ್ ಇರ್ತಾವ ನೋಡ್ರಿ, ಆ ಮಸಲ್ಸ್ ಅನ್ನ ಇದು ರಿಲ್ಯಾಕ್ಸ್ ಮಾಡ್ತೈತಿ. ಅದ್ರ ಸಂಬಂಧ ಏನಾಗ್ತೈತಪ್ಪ ಅಂದ್ರ ಅಲ್ಲಿ ಜಗ್ಗಾಟ ಏನಿರ್ತೈತಿ ನೋಡ್ರಿ, ಅದೆಲ್ಲ ಕಡಿಮೆ ಆಗ್ಬಿಡ್ತೈತಿ. ಮಸಲ್ ಸ್ಪ್ಯಾಸಮ್ ಎಲ್ಲ ರಿಲ್ಯಾಕ್ಸ್ ಆಗ್ಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಏನ್ ಲಕ್ಷಣ ಇರ್ತಾವ ನೋಡ್ರಿ ಎಲ್ಲ ಕಡಿಮೆ ಆಗ್ಬಿಡ್ತಾವ. ಇದನ್ನ ನೋಡ್ರಿ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕು. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಅಬೌಟ್ ಇಂಡಿಯಾ ಲಿಮಿಟೆಡ್. ಈಗ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಬಳಸ್ಲಿಕ್ಕೆ ಹೇಳ್ತಾರೆ ಇಲ್ಲಿ ನೋಡ್ರಿ, ನಾವು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರ ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಇದನ್ನ ನೋಡ್ರಿ ಡಾಕ್ಟರ್ ನಿಮ್ಗೆ ದಿನಕ್ಕೆ 2 ಹೊತ್ತು ತಗೊಳಕ್ ಹೇಳ್ತಾರೆ. ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು. ಇದನ್ನ ಯಾವಾಗ್ಲೂ ನೀವು ಊಟ ಮಾಡೋದಕ್ಕಿಂತ 20 ನಿಮಿಷ ಮೊದಲ ತಗೋಬೇಕು ಅನ್ನೋದು ಇರ್ತೈತಿ. 1 ಗ್ಲಾಸ್ ನಾರ್ಮಲ್ ನೀರ್ ಜೊತೆಗೆ ಇದನ್ನ ಬಾಯಿ ಮೂಲಕ ಸೇವನೆ ಮಾಡ್ಬೇಕು ಅನ್ನೋದು ಇರ್ತೈತ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳಂತಾರ ಆ ರೀತಿ ಕೂಡ ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಮೊದಲು ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರ, ಮತ್ತೆ ನಿಮ್ಗೆ ಯಾವ ಸಮಸ್ಯೆ ಇದೆ, ಎಷ್ಟು ಹಳೆ ಸಮಸ್ಯೆ, ಡಾಕ್ಟರ್ ಈ ಕ್ಯಾಪ್ಸೂಲ್ ಜೊತೆ ಬೇರೆ ಮೆಡಿಸಿನ್ಸ್ ಏನ್ ಕೊಡಂತಾರ ಎಲ್ಲದ್ರ ಮೇಲೆ ಹೋಗ್ತೈತ್ರಿ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ತಗೊಳಕ್ ಹೇಳಂತಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡ್ರಿ. ಇದನ್ನ ತಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ? ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಕ್ಕೆ ಏನ್ ಕಂಡು ಬಂದೈತಪ್ಪ ಅಂದ್ರ ಈ ಕ್ಯಾಪ್ಸೂಲ್ ತಗೊಂಡ ತಕ್ಷಣ ಅವ್ರಿಗೆ ಚಕ್ರ ಬಂದಂಗ ಆಗೋದು, ಮೂರ್ಛೆ ಹೋಗೋದು, ತ್ವಚದ ಮೇಲೆ ರ್ಯಾಶಸ್ ಆಗೋದು, ಎಂಜಿಯೋಡರ್ಮಾ ಅಂತ ಒಂದು ಸಮಸ್ಯೆ ಅಂತಾರೆ. ಅಂದ್ರೆ ನಿಮ್ ತ್ವಚದ್ದು ಮ್ಯಾಲಿ ಪರತ್ ಏನಿರ್ತೈತಿ ನೋಡ್ರಿ ಅದ್ರ ಮೇಲೆ ಬಾವು ಬರೋದ್ರಿ, ಎಂಜಿಯೋಡರ್ಮಾ ಸಮಸ್ಯೆ ಆಗ್ತೈತಿ. ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ ಮೆಬಿವಿರಿನ್, ಆ ಕಂಟೆಂಟ್ಲೆ ನಿಮ್ಗೆ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗಿತ್ತಂದ್ರೆ ಇದನ್ನ ಯೂಸ್ ಮಾಡಕ್ ಹೋಗ್ಬಿಡ್ರಿ. ಇಲ್ಲ ನೀವು ಸಂಡಾಸ್ ಹೋಗ್ತಿರಲ್ಲ, ಸಂಡಾಸ್ ಒಳಗ ಏನ್ರ ರಕ್ತದ ಅಂಶ ನಿಮ್ಗೆ ಕಂಡು ಬರೋಂತಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಮತ್ತೆ ಗರ್ಭವತಿ ಮಹಿಳೆಯವರು ಇದನ್ನ ಬಳಸಕ್ ಹೋಗ್ಬಿಡ್ರಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಕೊಲೋಸ್ಪಾ ರಿಟಾರ್ಡ್ ಕ್ಯಾಪ್ಸೂಲ್ ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಮೆಬಿವಿರಿನ್ 200 mg ಇರ್ತೈತಿ. ಸೊ ಸೇಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮದು ಕ್ಯಾಪ್ಸೂಲ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಮ್ಯಾಪ್ ಗ್ರೇಡ್ 200 mg ಕ್ಯಾಪ್ಸೂಲ್, ಮಿಬಿಯಾ ರಿಟಾರ್ಡ್ 200 mg ಕ್ಯಾಪ್ಸೂಲ್, ಮೆಬಿರೋನ್ 200 mg ಕ್ಯಾಪ್ಸೂಲ್. ಇದ್ರೊಳಗಡೆ ಸೇಮ್ ಕಂಟೆಂಟ್ ಸೇಮ್ ಆಕ್ಷನ್ ಇರ್ತೈತ್ರಿ. ಸೊ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ 618 ರೂಪಾಯಿದಾಗ 15 ಕ್ಯಾಪ್ಸೂಲ್ ಸ್ಟ್ರಿಪ್ ನಿಮ್ಗೆ ಸಿಗ್ತೈತ್ರಿ. ಕೊಲೋಸ್ಪಾ ರಿಟಾರ್ಡ್ ಕ್ಯಾಪ್ಸೂಲ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರ ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡಿಬಿಡಿ. ಅದನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆಲ್ಲ ನಾನು ಹೊಸ ವಿಡಿಯೋ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಆಯ್ತು ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.